ಒಂದೇ ತರಹ ಮಿಡಿವ ಸಮಯ ಎರಡು ನೆರಳು ಒಂದೇ ಗುರಿಯ ತಲುಪೋ ಸಮಯ ಭಾವ ಬಾನು ರಂಗು ತುಂಬಿ ಮಿಂಚೋ ಸಮಯ ಮೌನ ಮೌನ ಪ್ರೇಮ ಗಾನ ಹಾಡೋ ಸಮಯ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ. ಏನಮ್ಮ ಎಷ್ಟೂರಿಂದ ತಿಳ್ಕೊಂಬಂದಮ್ಮ ರಿಮ್ಮೆ ಹೋಗ್ಬಿಟ್ಟಿತ್ತಲ್ಲಮ್ಮ. ಏನಮ್ಮ ಆವಾಗಲೇ ನಮ್ಮ ಅಂಗಡಿ ಮುಂದೆ ಗಾಡಿ ತಿಳ್ಕೊಂಡು ನೀನೇ ಅಲ್ವಾ ಅಲ್ಲೆಲ್ಲ ಸುತ್ತಾಕೊಂತಿದ್ದೆ ಇಲ್ಲಿಗೆ ಬಂದಿದೆಯಾ? ನೋಡಮ್ಮ ನನ್ನ ಹತ್ರ ರಿಮ್ಮಿಲ್ಲ, ಹೊಸ್ದಾಗಿ ತಗೊಂಬರ್ಬೇಕು. ತಗೊಂಬರೋದಷ್ಟೇ ಮುಕ್ಕಾಲು ಗಂಟೆ ಆಗುತ್ತೆ, ತಗೊಂಡು ಬರ್ತೀನಿ. ಇಲ್ಲಿಂದ ಸೀದಾ ಹೋಗು, ಅಲ್ಲಿ ರೋಡ್ ಡೆಡ್ ಎಂಡಲ್ಲಿ ಲೆಫ್ಟ್ ತಗೋ, ಮತ್ತೆ ಅಲ್ಲಿಂದ ಸೀದಾ ಹೋಗು, ಮತ್ತೆ ಅಲ್ಲಿ ರೈಟ್ ಅಂತ ತಗೋ. ಅಲ್ಲೊಂಥರ ನೋಡೋಕ್ಕೆ ಇದೇ ಥರ ರೋಡ್ ಸಿಗುತ್ತೆ. ಅಲ್ಲೇ ಲೆಫ್ಟಲ್ಲಿ ಅಲ್ಲ ರೈಟಲ್ಲಿ ಒಂದು ಪಂಚರ್ ಅಂಗಡಿ ಇದೆ. ಅಯ್ಯೋ 6:30 ಆಗೋಯ್ತಲ್ಲ. ಹಲೋ ಹಲೋ ರೀ, ನಿಮ್ಮ ಧ್ವನಿ ಯಾಕ್ರಿ ಹೀಗಿದೆ? ತುಂಬ ಸುಸ್ತಾಗಿರೋ ಥರ ಇದೆ. ತುಂಬ ಸುಸ್ತಾಗಿದೆ. ಐ ಆಮ್ ವೆರಿ ಸಾರಿ. ಎನಿಥಿಂಗ್ ಈಸ್ ಪ್ರಾಬ್ಲಮ್? ಯಾರಿಂದಾದ್ರೂ ಏನಾದರೂ ತೊಂದರೆ ಆಯಿತಾ? ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ ಹೇಳಿ, ಸರಿಯಾಗಿ ಬುದ್ಧಿ ಕಲಿಸೋಣ. ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲ, ನೀವು ಸುಮ್ಮನೆ ಟೆನ್ಷನ್ ತಗೋಬೇಡಿ. ದಾರಿಲಿ ಬರಬೇಕಾದ್ರೆ ಒಂದು ಕೋತಿ ನನ್ನ ಗಾಡಿಗೆ ಅಡ್ಡ ಬಂತು, ಹಾಗಾಗಿ ದಾರಿ ತಪ್ಪಿಬಿಟ್ಟೆ ಅಷ್ಟೆ. ತುಂಬ ಸುಸ್ತಾಗ್ತಿದೆ. ಓಕೆ, ಟೇಕ್ ರೆಸ್ಟ್. ಮತ್ತೆ ಗಾಡಿ ಓಡಿಸ್ಕೊಂಡು ಇಲ್ಲಿ ತನಕ ಬರೋಕ್ಕೆ ಹೋಗಬೇಡಿ, ಓಕೆನಾ? ನಾವು ಮೀಟ್ ಮಾಡೋ ಟೈಮ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಇರಲಿ, ಲೆಟ್ಸ್ ವೆಯ್ಟ್ ಫಾರ್ ದ ರೈಟ್ ಟೈಮ್. ಸಾರಿ ರೀ, ನಾನು ಖಂಡಿತವಾಗ್ಲೂ ಬೇಕು ಅಂತ ಮಾಡಿದ್ದಲ್ಲ. ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಇಲ್ಲ, ಖಂಡಿತ ತಪ್ಪು ತಿಳ್ಕೊಳ್ಳಲ್ಲ. ಯು ಟೇಕ್ ಕೇರ್, ಓಕೆ? ಬಾಯ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಇದಕ್ಕೆ ಹೇಳೋದಲ್ವಾ. ಎಲ್ಲದಕ್ಕೂ ಟೈಮ್ ಬರಬೇಕು. ರೀ, ನಾನು ನಿಮ್ಮ ಜೊತೆ ಸಪ್ತಪದಿ ತುಳಿದು ಕೈ ಹಿಡ್ದು ಬಂದಿರೋ ಹೆಂಡ್ತಿ ನಾನು ಮರ್ತ್ಬಿಟ್ರಾ? ಮರ್ತಿರೋದು ನಾನಲ್ಲ, ನೀನು. ನಾನೇನು ಮರ್ತಿಲ್ಲ ರೀ. ನನ್ನ ಮೇಲೆ ಕೋಪ ಮಾಡಿಕೊಂಡು ಮೌನವ್ರತ ಆಚರಿಸ್ತಾ ಇರೋದು ನೀವು. ಮಾತಾಡೋಕೆ ಇನ್ನೇನು ತಾನೇ ಉಳಿದಿದೆ? ನೀವಿಬ್ಬರು ಅಮ್ಮ ಮಗಳು ಸೇರಿಕೊಂಡು ಎಲ್ಲರ ಪರವಾಗೂ ಎಲ್ಲ ವಿಷಯನೂ ಮಾತಾಡ್ತಿರಲ್ಲ, ಅಷ್ಟು ಸಾಲದ? ಸಾರಿ ರೀ, ನಾವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಅವತ್ತೇನೇನೋ ಮಾತಾಡ್ಬಿಟ್ಟೆ. ಅಳಿಯಂದ್ರೆ ನಂದು ಒಂದು ಸಾರಿ. ಅವತ್ತೇನೋ ಕೆಟ್ಟಗಳಿಗೆ ಮಾತಾಡ್ಬಿಟ್ಟೆ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ನೀವಿಬ್ಬರು ಅವತ್ತು ಮಾಡಿದ ತಪ್ಪಿಂದ ಗಂಡಸಾಗಿ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಸಂಗೀತ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ರೀ, ಹಾಗೆಲ್ಲ ಹೇಳಬೇಡ್ರಿ, ನಾನು ನಿಮ್ಮ ನಂಬ್ತೀನಿ ರೀ. ಅಳಿಯಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆ ಕೆಲಸದೊಳನ್ನ ನಂಬೋದು ಹೆಂಗೆ ಹೇಳಿ? ನೀವು ಅವತ್ತು ಅಮೃತನ ಅವಮಾನ ಮಾಡಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ನಾಲ್ಗೆ ಹರಿಬಿಟ್ರಿ ಅಲ್ವಾ? ಅಲ್ಲ ರೀ, ಅದು ಮಾತಾಡ್ಬೇಡ ನೀನು. ಅಮ್ಮ ಮಗಳು ಇಬ್ರು ನಿಮ್ಗೆ ಲಾಭ ಆಗುತ್ತೆ ಅಂದರೆ ಯಾರನ್ನು ಬಲಿ ಕೊಡೋಕೆ ಬೇಕಾದರೂ ರೆಡಿ ಇರ್ತೀರಾ ಅಲ್ವಾ? ಅಳಿಯಂದ್ರೆ ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ, ನಮ್ಮನ್ನು ಕ್ಷಮಿಸ್ಬಿಡಿ. ನೋಡಿ, ನಿಮ್ಮಿಬ್ರು ಈಗ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಅಮೃತ.
ಮೊದಲು ಅಮೃತ ಹತ್ರ ಕ್ಷಮೆ ಕೇಳಿ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಸಂಗೀತ, ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಾಗಿ ಬಂದರೆ ಅದನ್ನು ಮಾಡಲೇಬೇಕು. ಅಮ್ಮ, ಕತ್ತೆ ಕಾಲು ಹಿಡಿಯೋದಲ್ಲ, ಆ ಕತ್ತೆ ಕಾಲಿಗೆ ಯಾರ ಕೈಲಿ ಹಗ್ಗ ಕಟ್ಟಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅತ್ತೆ, ಸಂಗೀತ, ಏನಾದರೂ ಮಾತಾಡೋದಿತ್ತಾ? ಅರುಣ್, ನೀವೆಷ್ಟು ಒಳ್ಳೆಯವರಪ್ಪ, ಆದರೆ ನಿಮಗೆ ಈಗಾಯ್ತಲ್ಲ ಅಂತ ಬೇಜಾರು. ನಮಗೆ ಸಾನ್ವಿ ಅಕ್ಕನ ಮರೆಯೋಕೆ ಆಗ್ತಾ ಇಲ್ಲ. ಪಾಪ, ನಿಮ್ಗಿನ್ನೆಷ್ಟು ಕಷ್ಟ ಆಗ್ತಾ ಇದೆಯೋ ಏನೋ. ಮರ್ತಿದ್ರೆ ಅಲ್ವಾ ನೆನಪು ಮಾಡ್ಕೊಳಕ್ಕೆ? ಅವಳಿನ್ನು ನನ್ನ ಉಸಿರಿನ ಹಾಗೆ ನನ್ನೊಳಗಿದ್ದಾಳೆ. ಅದು ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವಾ ನಾವು ನಿಮ್ಮ ಮದುವೆ ವಿಷಯ ಬಂದಾಗೆಲ್ಲ ಅರುಣ್ ಅಭಿಪ್ರಾಯ ಮುಖ್ಯವಾಗಿ ಕೇಳಿ ಅಂತ ಎಲ್ರಿಗೂ ಹೇಳೋದು. ಆದರೂ ಬಾವ, ನಿಮಗೂ ಮದುವೆ ಆಗಬೇಕು ಅಂತ ಅತ್ತೆ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅಮ್ಮ ಆಸೆ ಪಡೋದು ತಪ್ಪಲ್ಲ. ಆಸೆ ಪಡೋದು ತಪ್ಪಲ್ಲ, ಆದರೆ ಆ ಕನಸಿನ ಜವಾಬ್ದಾರಿನ ಯಾರ ಕೈಲಿ ಇಡ್ತಾರೆ ಅನ್ನೋದು ಮುಖ್ಯ ಅಲ್ವಾ? ಹೋಗಿ ಹೋಗಿ ಆ ಕೆಲಸದೊಳಗೆ ನಿಮಗೆ ಹುಡುಗಿ ಹುಡ್ಕೋ ಕೆಲಸ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಷ್ಠೆ ಬಗ್ಗೆ ಅವಳಿಗೇನು ಗೊತ್ತಾಗುತ್ತೆ? ನೋಡಿ, ಮನೆ ಸೊಸೆ ಅಂತ ನಮ್ಮ ಸಂಗೀತ ಇರಬೇಕಾದ್ರೆ ಅವಳಿಗೆ ಕೊಡಬೇಕಾಗಿರೋ ಜವಾಬ್ದಾರಿನ ಆ ಕೆಲಸದವಳಿಗೆ ಕೊಟ್ಟರೆ ಅದು ಮನೆ ಸೊಸೆಗೆ ಅವಮಾನ ಮಾಡ್ದಂಗೆ ಆಗುತ್ತಲ್ವಾ? ನೋಡಿದ ಜನ ಏನಂತಾರೆ ಹೇಳಿ? ಬಾವ, ನನ್ನ ಗಂಡನ್ಗಂತೂ ಇಂಥ ವಿಷಯ ಎಲ್ಲ ಗೊತ್ತಾಗೋದೇ ಇಲ್ಲ, ಆದರೆ ನೀವು ಆಗಲ್ಲ. ಅಷ್ಟಕ್ಕೂ ಮದುವೆ ಆಗಬೇಕಾಗಿರೋರು ನೀವಲ್ವಾ? ನಾಳೆ ಆ ಕೆಲಸದವಳಿಂದ ನಿಮ್ಮ ಭಾಳ ಹಾಳಾಗಬಾರ್ದು. ಅದಕ್ಕೆ ನಿಮ್ಮ ಹತ್ರ ಒಂದು ಸಲ ಮಾತಾಡೋಣ ಅಂತ ಬಂದ್ವಿ. ಯಾವುದಕ್ಕೂ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ನೋಡಿ, ಹಿಂಗೆ ಹೇಳ್ದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಏನೇ ಇದ್ದಕ್ಕಿದ್ದಂಗೆ ಲಗೇಜ್ ಸಮೇತ ಬಂದ್ಬಿಟ್ಟಿದ್ಯಾ? ಅಳಿಯಂದ್ರಲ್ಲಿ? ಅವರಿಲ್ಲ ಅಮ್ಮ, ಅಮೇರಿಕಕ್ಕೆ ಹೋಗಿದ್ದಾರೆ. ಫೋನ್ಗೂ ಸಿಗ್ತಿಲ್ಲ. ಅದಕ್ಕೆ ನೀನು? ಅದಕ್ಕೆ ಅಲ್ಲ ಅಮ್ಮ, ನಮ್ಮತ್ತೆ ಕಾಟ ತಡೆಯೋಕ್ಕಾಗದೆ ನಾನು ಇಲ್ಲಿ ಬಂದಿದ್ದು. ಸರಿ, ಬಾ ಒಳಗೆ. ಈಗ ಹೇಳು ಸರಿಯಾಗಿ, ಏನಾಯ್ತು ಅಂತ. ಅಮ್ಮ, ಮಾತಿಗೂ ನಮ್ಮತ್ತೆ ನೀನು ಈ ಮನೆಗೆ ಪುಕ್ಸಟೆ ಬಂದು ಸೇರ್ಕೊಂಡ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ನಾವು ಅಮೃತನ ವರದಕ್ಷಿಣೆ ವರೋಪಚಾರ ಯಾವುದೂ ಇಲ್ಲದೆ ಯಾಕೆ ಒಪ್ಕೊಂಡೆ ಗೊತ್ತಾ? ನಮ್ಮ ಆನಂದ ಅವಳನ್ನ ಇಷ್ಟಪಟ್ಟಿದ್ದು ಅಂತ. ಆದರೆ ಅವಳು ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ಯಾರ್ದ್ರ ಜೊತೆ ಓಡೋದ್ಲು. ನನ್ನ ಮಗಂಗೆ ನೀನು ಗಟ್ಟು ಬಿದ್ದೆ, ಎಲ್ಲ ನನ್ನ ಕರ್ಮ ಅಂತ 3 ಹೊತ್ತು ಬೈತಿರ್ತಾರೆ. ಅಮ್ಮ, ನಾನು ಆ ಮನೇಲಿ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಫೋನ್ ನೋಡಿದ್ರೆ ತಪ್ಪು, ಟಿವಿ ನೋಡಿದ್ರೆ ತಪ್ಪು. ಒಂಥರ ಉಸಿರು ಕಟ್ಟುತ್ತಮ್ಮ ನನಗೆ ಆ ಮನೇಲಿ. ಹಾಗಂದ್ರೆ ಹೇಗೆ? ಹೊಕ್ಕು ಮನೆಗೆ ಹೊಂದ್ಕೊಂಡು ಹೋಗ್ಬೇಕಲ್ವಾ ಮಗಳೇ? ಅಮ್ಮ, ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯಾ ಅಂತ. ಇವತ್ತು ನಮ್ಮತ್ತೆ ಎಂಥ ಮಾತು ಹೇಳಿದ್ರು ಗೊತ್ತೇನಮ್ಮ? ಏನು ಹೇಳಿದ್ರು? 1 ರೂಪಾಯಿ ವರದಕ್ಷಿಣೆ ತರದೆ
ನಮ್ಮ ಖರ್ಚಲ್ಲೇ ಮದುವೆ ಮಾಡ್ಕೊಂಡವಳು ನೀನು. ಹೀಗೆ ಬಿಟ್ಟಿ ಕೂಳ್ ತಿನ್ನೋದು ಬಿಟ್ಟು ನಿಮ್ಮ ಮನೆಯಿಂದ ವರದಕ್ಷಿಣೆ ತಗೊಂಡು ಬಾ ಅಂತ ಹೇಳಿದ್ರು. ನನ್ನ ಬಟ್ಟೆ ಬರೆ ಎಲ್ಲ ಆಚೆ ಹಾಕ್ಬಿಟ್ರು ಅಮ್ಮ. ಈಗೇನು ಅವ್ರಿಗೆ ವರದಕ್ಷಿಣೆ ಹಣ ಬೇಕು ಅಷ್ಟೇ ತಾನೇ? ಹೇಗೋ ಹೊಂದ್ಸ್ಕೊಡೋಣ ಬಿಡು. ನಿಮ್ಮಪ್ಪ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳ್ತೀನಿ, ಏನೋ ಒಂದು ಮಾಡ್ತಾರೆ. ನೀನು ಅಳಬೇಡ, ಇದು ನಿನ್ನ ಮನೆನೇ ತಾನೇ. ನಗ್ನಗ್ತಾ ಒಂದು 4 ದಿನ ಇದ್ದು ಹೋಗು ಅಷ್ಟೇ. ಜಯ, ಮುಂದಿನ ವಾರ ಎಲ್ಲರನ್ನೂ ಕರ್ಕೊಂಡು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತಿದ್ದೀನಿ. ಅವತ್ತಿನ ದಿವಸ ನೀನು ಈ ಆಫೀಸ್ ಕೆಲಸಗಳಿಗೆಲ್ಲ ಬಿಡುವು ಮಾಡ್ಕೊಳಮ್ಮ. ನಿಮ್ಮ ಮಾತಿಗೆ ಯಾವತ್ತಾದರೂ ಇಲ್ಲ ಅಂದಿದ್ದೀನ ಅತ್ತೆ. ಅಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳೋರು, ನಾವು ಹಾಗೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ. ಅರುಣ್, ಈಗ ಅಮೃತ ಬಂದಮೇಲೆ ನಿಮ್ಮ ಅಮ್ಮಂಗೆ ಸಾಕಷ್ಟು ಸಮಯ ಸಿಗ್ತಾ ಇದೆ ಕಣೋ. ಹೌದು ಕಣೋ, ಅಮೃತ ಏನೇ ಕೆಲಸ ಮಾಡಿದ್ರು ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ಡ್ ಆಗಿರ್ತಾಳೆ. ಅದಕ್ಕೆ ನನಗೆಲ್ಲ ಕೆಲಸನೂ ಸುಲಭ ಆಗಿದೆ. ಸಾಕು ಸಾಕು, ನೀವಿಬ್ರು ಅವಳು ಗುಣಗಾನ ಮಾಡಿದ್ದು. ಯಾಕೋ ಅವಳ ಹೆಸರು ಹೇಳಿದ್ರೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ಮತ್ತಿನೇನಮ್ಮ, ಅವಳ ಬಗ್ಗೆ ನಮಗೆ ಹೇಗೆ ಹೆಚ್ಚಿನ ವಿಷಯ ಗೊತ್ತಿಲ್ವೋ ಹಾಗೆ ಅವಳಿಗೂ ನನ್ನ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಅವಳಿಗೇನು ಮಹಾ ಗೊತ್ತು? ನಮ್ಮ ಮನೆತನ ಹಾಗೆ ನಿಮ್ಗಿರೋ ಸೋಷಿಯಲ್ ವ್ಯಾಲ್ಯೂ ಬಗ್ಗೆ ಅವಳಿಗೇನು ಗೊತ್ತಿದೆ? ಆದರೆ ಅವಳಿಗೆ ಒಳ್ಳೆತನ ಇದೆ, ಯೋಚನೆ ಮಾಡೋ ಶಕ್ತಿನೂ ಇದೆ ಕಣೋ. ಅವಳಿಗೆ ನಮ್ಮ ಮನೇಲಿ ತುಂಬ ಜನರಿಗೆ ಇಲ್ಲದೆ ಇರೋ ಕಾಮನ್ ಸೆನ್ಸ್ ಇದೆ. ಅದಕ್ಕೆ ನನಗೆ ಹುಡುಗಿ ಹುಡುಕು ಅಂತ ಅವಳಿಗೆ ಹೇಳಿಬಿಟ್ರಾ? ಮತ್ತೆ ನಾನೊಬ್ಳೇ ಎಷ್ಟು ವರ್ಷ ಅಂತ ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು? ಅದಕ್ಕೆ ಅವಳಿಗೆ ಈ ಕೆಲಸ ಕೊಟ್ಟಿದ್ದೀನಿ. ಅಮ್ಮ, ಅರುಣ್, ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ಮೇಲೆ ಅಮೃತನೇ ಎಲ್ಲ ನೋಡ್ಕೋತಾಳೆ. ನಿಮ್ಮಮ್ಮ ಅವಳನ್ನ ನೋಡ್ಕೋತಾಳೆ. ನೋಡು, ಇನ್ಮೇಲೆ ನಿನಗಿರೋದು ಒಂದೇ ಕೆಲಸ. ನಾವು ಹೇಳಿದಾಗ ನೀನು ಬಂದು ಹುಡುಗಿ ನೋಡ್ತೀಯ ಅಷ್ಟೇ. ಸರ್, ನೀವೇನಿಲ್ಲಿ? ತಗೋ, ಇದು ಈ ತಿಂಗಳಿದು. ಇನ್ಮೇಲೆ ಪ್ರತಿ ತಿಂಗಳು ನಿಂಗೆ ಇಷ್ಟೇ ದುಡ್ಡು ಎಕ್ಸ್ಟ್ರಾ ಸಿಗುತ್ತೆ. ಮತ್ತು ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಯಾಕೆ? ಯಾಕೆ ಅಂದರೆ ಅಮ್ಮಂಗೆ ಕೆಲಸ ಮಾಡೋದ್ರ ಜೊತೆಗೆ ಇನ್ಮೇಲೆ ನನಗೂ ಕೆಲಸ ಮಾಡ್ತೀಯ, ಅದಕ್ಕೆ. ಏನು ಕೆಲಸ? ಇಟ್ಸ್ ವೆರಿ ಸಿಂಪಲ್. ಅಮ್ಮ ನನಗೆ ಹೆಣ್ಣು ನೋಡೋಕ್ಕೆ ನಿನಗೆ ಹೇಳಿದಾರಲ್ವ, ನೀನು ಅವ್ರ ಕೆಲಸನೂ ಮಾಡು. ಆದರೆ ನೀನು ನೋಡಿರೋ ಹುಡುಗಿರನ್ನ ನನಗೆ ಮದುವೆ ಮಾಡ್ಸೋಕ್ಕೆ ಬರಬೇಡ. ನೀನು ಹುಡುಗಿರು ನೋಡಿದ್ಯಾ ಅಂತ ಅಮ್ಮಂಗೂ ಖುಷಿ ಆಗುತ್ತೆ, ನನಗೆ ಕಿರಿಕಿರಿನೂ ತಪ್ಪುತ್ತೆ. ಡೀಲಾ? ಡೀಲ್ ಅಂತ ಡೀಲು. ಮೊದಲು ಈ ದುಡ್ಡು ತಗೊಳ್ರಿ. ದುಡ್ಡನ್ನು ಕೊಟ್ಟರೆ ಯಾರು ಬೇಡ ಅಂತಾರಾ? ಈ ವಿಷಯ ನಮ್ಮ ನಡುವೆನೇ ಇರುತ್ತೆ. ನಾನು ಅಮ್ಮಂಗೆ ಈ ವಿಷಯ ಹೇಳಲ್ಲ. ಈಗ ನೀವು ಈ ದುಡ್ಡನ್ನು ತಗೊಳ್ತಿರೋ ಇಲ್ವಾ ನಾನು ಕೂಗಾಡಿ ಆಚೆ ಈಚೆಯವ್ರನ್ನೆಲ್ಲ ಕರೆಸ್ಬಿಡ್ಲೋ? ಅಲ್ಲ, ಹಣ ಕೊಟ್ಟರು ಒಳ್ಳೆ ಹೆಣ್ಣುಲಿ ಥರ ಆಡ್ತೀಯಲ್ಲ, ಬೇಡ ಬಿಡು. ಹೌದು, ನಾನು ಹುಲಿನೇ. ನಿಮಗೆ ಮದುವೆ ಮಾಡೋದಕ್ಕೆ ಹೆಣ್ಣನ್ನು ಬೇಟೆ ಆಡೋದೇ ನನ್ನ ಕೆಲಸ.
ಅಂದಹಾಗೆ ನಾನು ಒಂದು ಸಲಕ್ಕೆ ಒಬ್ರಿಗೆ ಮಾತ್ರ ಕೆಲಸ ಮಾಡೋದು, ಎರಡೆರಡು ಟೀಮಿಗೂ ಕೆಲಸ ಮಾಡೋಕ್ಕೆ ನಾನೇನು ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿಲ್ಲ. ನೋಡಿ, ನೀವು ಇಲ್ಲೊಬ್ಬರೇ ರಸ್ತೆಯಲ್ಲಿ ಸಿಕ್ಕಿದ್ದು ಒಳ್ಳೆಯದೇ ಆಯ್ತು. ಏನ್ರಿ ಹಂಗಂದ್ರೆ? ನಾನು ಈ ವಿಷಯನ ಮನೇಲಿ ಮಾತಾಡೋದು, ಬೇರೆ ಯಾರಾದರೂ ನೋಡೋದು, ಇದೆಲ್ಲ ಸರಿಯಾಗಲ್ಲ ಅಂತ ರಸ್ತೆಯಲ್ಲಿ ಮಾತಾಡೋಕ್ಕೆ ಬಂದೆ. ಅಯ್ಯೋ, ಈಗ ಅದೆಲ್ಲ ಬಿಡಿ. ಮೊದಲು ನಿಮಗೆ ಹುಡುಗಿ ಯಾವ ಥರ ಬೇಕು ಅಂತ ಹೇಳಿ. ದಪ್ಪ ಇರಬೇಕಾ, ಸಣ್ಣ ಇರಬೇಕಾ, ಉದ್ದಗಿರ್ಬೇಕಾ, ಕುಳ್ಳಗಿರ್ಬೇಕಾ, ಅಥವಾ ಬೆಳ್ಳಗಿರ್ಬೇಕಾ, ಕಪ್ಪಗಿರ್ಬೇಕಾ? ಕೇಳ್ರಿ, ಇನ್ನೂ ಕೇಳಿ. ದೆವ್ವ ಬೇಕಾ ಅಥವಾ ಮನುಷ್ಯಳೆ ಸಾಕಾ ಅಂತ ಇನ್ನೂ ಕೇಳಿ. ನೀವು ಅದೆಲ್ಲ ಯೋಚನೆ ಮಾಡಿಬಿಡಿ. ನಿಮಗೆ ದೇವತೆ ಅಂತ ಹುಡುಗಿನೇ ತಂದು ಮದುವೆ ಮಾಡಿಸ್ತೀನಿ. ನಿನ್ನಂಥ ಕೊಳ್ಳಿ ದೆವ್ವ ಹುಡುಕಿದ್ರೆ ದೇವತೆ ಅಲ್ಲ, ರಾಕ್ಷಸಿನೇ ಸಿಗೋದು. ರಾಕ್ಷಸಿನೂ ರೊಮ್ಯಾಂಟಿಕ್ ಆಗಿ ಮಾಡೋಣ ಬಿಡಿ. ಈಗ ಹೇಳಿ, ನಿಮಗೆ ಯಾವ ಬಣ್ಣ ಇಷ್ಟ, ಯಾವ ಊರು ಇಷ್ಟ, ಬೆಟ್ಟ ಇಷ್ಟನೋ ಅಥವಾ ಸಮುದ್ರ ಇಷ್ಟನೋ? ಬಿಟ್ಸಾಯಕ್ಕೆ ಬೆಟ್ಟ ಆದ್ರೇನು, ಸಮುದ್ರ ಅದೇನು, ಸಾಯೋದಂತೂ ಗ್ಯಾರಂಟಿನೇ ತಾನೆ. ಸಾಯೋ ಮತ್ತೆಲ್ಲ ಯಾಕೆ ಆಡ್ತೀರಾ ಸರ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಸಾಕು. ಅಯ್ಯೋ ನಿನ್ನ ರೀ, ದಾರಿಲಿ ನಿಂತ್ಕೊಂಡು ಗಂಡ ಹೆಂಡತಿ ಜಗಳ ಕಾಯ್ತಿದ್ರಿ, ಮನೆಗೆ ಹೋಗ್ರಿ. ನನಗೆ ಈ ಸನ್ಮಾನ ಬೇರೆ ಬಾಕಿ ಇತ್ತು. ಅವ್ರಿಗೆ ಕಣ್ ಕಾಣಲ್ಲ ಅಂತ ಅನ್ಸುತ್ತೆ. ಗಂಡ ಹೆಂಡತಿ ಅಂತೆ, ಗಂಡ ಹೆಂಡತಿ. ಈ ಮುಸುಡಿ ನನ್ನ ಹೆಂಡತಿನ? ಹಂಗೇನಾರು ಆಗಿದ್ದಿದ್ರೆ ನಾನು ಇಲ್ಲೇ ಈಗಲೇ ಆ ಕಂಬ ಹತ್ತಿ ಬಿದ್ದು ಸಾಯ್ತಾ ಇದ್ದೆ. ಈಗಲೂ ಕಾಲ ಏನು ಮಿಂಚಿಲ್ಲ. ಯಾವುದಾದ್ರೂ ಮರನ ಕಂಬನ ಹತ್ತಕ್ಕೆ ಹೆಲ್ಪ್ ಮಾಡ್ಲಾ? ಸರ್, ನಿಮ್ಮ ಮದುವೆ ಮಾಡಿಸ್ದೆ ಅಷ್ಟು ಸುಲಭವಾಗಿ ಸಾಯಲ್ಲ ಸರ್ ನಾನು. ಅಮೃತ, ಇದು ನಿನ್ನ ಕೈಯೆಲ್ಲ ಕಾಲು ಅಂತ ಅನ್ಕೊಳ್ತೀವಿ. ಹೌದಮ್ಮ, ನನ್ನ ಮಗಳು ವಯಸ್ಸಿನವಳಾದರೂ ನಿನ್ನ ಕೈ ಹಿಡ್ಕೊಂಡು ಕೇಳ್ಕೊತೀನಿ, ದಯವಿಟ್ಟು ಕ್ಷಮಿಸ್ಬಿಡು. ಅಯ್ಯೋ, ಇದ್ಯಾಕೆ ನೀವಿಬ್ರು ಹೀಗೆ ನನ್ನ ಕೈ ಹಿಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ಅಮೃತ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಅಮೃತ, ನಾವವತ್ತು ನಿನ್ನ ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ವಿ. ದಯವಿಟ್ಟು ನಮ್ಮಿಬ್ಬರನ್ನ ಕ್ಷಮಿಸ್ಬಿಡಮ್ಮ.